ಕಾಟನ್ಪೇಟೆ ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯ ಜನರು ಇವತ್ತು ರೊಚ್ಚಿಗೆದ್ದಿದ್ರು. ಖಾಕಿ ಪಡೆಯ ವಿರುದ್ಧ ಪ್ರತಿಭಟನೆ ನಡೆಸುವುದಕ್ಕೆ ಬೀದಿಗಿಳಿದಿದ್ರು. ಪರಿಣಾಮ ಮೈಸೂರು ರಸ್ತೆಯ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು. ನಡು ರಸ್ತೆಯಲ್ಲಿ ಗುಂಪು ಗುಂಪಾಗಿ ನಿಂತಿರುವ ಜನರು, ಪೊಲೀಸರ ವಿರುದ್ಧ ಆಕ್ರೋಶ, ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ. ಇದು ಮೈಸೂರು ರಸ್ತೆಯಲ್ಲಿ ಕಂಡುಬಂದ ದೃಶ್ಯ. ಕಾಟನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಗುರುವಾರ ರಾತ್ರಿ ಸೈಯದ್ ಅಹಮದ್ ಎಂಬುವರು ಚೂರಿ ಇರಿತಕ್ಕೆ ಒಳಗಾಗಿದ್ರು. ದರೋಡೆಕೋರರಾದ ರವಿ ಮತ್ತು ಚಂಡಾಳ ಈ ಕೃತ್ಯ ಎಸಗಿದ್ರು. ಇದರಿಂದ ಆತಂಕಗೊಂಡ ಸ್ಥಳೀಯರು ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಲ್ಲಿ ರಾಬರಿ ಆಗ್ತಾ ಇದೆ. ಎಲ್ಲರಿಗೂ ಹುಡುಗರು ಹೆಣ್ಮಕ್ಳಿಗೆ ಇವರೆಲ್ಲ ಹಿಡಿದು ಹೊಡಿತಾ ಇದ್ದಾರೆ. ಚಾಗುವಿಂದ ತಿದ್ದಿತಾ ಇದ್ದಾರೆ. ಪೊಲೀಸ್ನ ಹಿಡ್ಕೊಂಡು ಹೋಗ್ತಾರೆ, ತಿರ್ಗಾ ಬಿಡ್ತಾರೆ. ತಿರ್ಗಾ ಆ ಕೆಲಸನೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಓಯ್ ಅಂತ ಇದು ಮಾಡಿದ್ದಾರೆ, ಗಲಾಟೆ ಮಾಡಿಬಿಟ್ಟು ತಿರ್ಗಾ ಏನು ಮಾಡಿದ್ದಾರೆ ಅವರು ಏನು ಅಂತ ಹೇಳಿದ್ರೆ ಚಾಕುವಿಂದ ಹೊಡೆದಿದ್ದಾರೆ. ರಸ್ತೆ ತಡೆಯಿಂದ ಕಾಟನ್ಪೇಟೆಯಲ್ಲಿ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಪರಿಸ್ಥಿತಿ ಕೈಮೀರಬಾರದೆಂದು ಸ್ಥಳಕ್ಕೆ ಕೆಎಸ್ಆರ್ಪಿ ತುಕಡಿ ಕರೆಸಲಾಗಿತ್ತು. ಪೊಲೀಸರು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ರಕ್ಷಣೆ ನೀಡುವಂತೆ ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಆಗ್ರಹಿಸಿದರು. ನನ್ನ ನೈಟು 11 ಹೊಡೆದು ಇಬ್ಬರಿಗೆ ಆಚೆ ಕಳಿಸಿ ಅವ್ರಿಗೆ ಮೊಬೈಲ್ ಎಲ್ಲ ಕಿತ್ಕೊಂಡು ಹೊಡೆದು 4 ತಿಂಗಳು ಮುಂಚೆನೇ ನೋಟಿಸ್ ಕೊಟ್ಟಿದ್ರು ನಾವು ಪೊಲೀಸ್ ಅವ್ರಿಗೆ, ಈ ಥರ ಇಲ್ಲಿ ರಾಬರಿ ಆಗ್ತಾ ಇದ್ದಾರಂತ. ಯಾರು ರಾಬರಿ ಆಗ್ತಾರೆ ಅಂತ ಯಾರು ಇನ್ಫಾರ್ಮೇಷನ್ ಏನು ಮಾಡ್ತಾ ಇಲ್ಲ. ಅದಕ್ಕೆ ಇವಾಗ ನಮಾಜ್ ಮುಗಿಕೊಂಡು ಎಲ್ಲ ಸ್ಟ್ರೈಕ್ ಮಾಡಿ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲು ಸಜ್ಜಾಗುತ್ತಿದ್ದ ಪೊಲೀಸ್ ಇಲಾಖೆಗೆ ಅಲ್ಪಸಂಖ್ಯಾತರ ಹೋರಾಟ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸುವಂತೆ ಮಾಡಿದೆ. ಶಂಕರ್ ಜೊತೆ ಅಜಿತ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕಳ್ಳರ ಕರಾಮತ್ತೆ ಅಂತಹದ್ದು. ಕಳ್ಳತನ ಮಾಡಬೇಕು ಅಂದ್ರೆ 108 ದಾರಿಗಳನ್ನ ಹುಡುಕ್ತಾರೆ. ಬೇಕಾದವರಿಗೆ ಬೇಕಾದ್ದನ್ನ ಹೇಳಿ ನಂಬಿಸ್ತಾರೆ. ಕೊನೆಗೆ ಯಾಮಾರಿಸಿ ಮೋಸ ಮಾಡ್ತಾರೆ. ಇವತ್ತು ಕೂಡ ನಿಮಗೆ ಅಂತ ಕಳ್ಳರ ಸ್ಟೋರಿಯೊಂದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆ ಕಳ್ಳರ ಕತೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಈತನ ಹೆಸರು ಜಯಕುಮಾರ್. ಈ ಕಳ್ಳರ ಕಥೆಯ ಮೈನ್ ಕ್ಯಾರೆಕ್ಟರ್. ಈತನ ಪಕ್ಕ ನಿಂತಿರೋರು ಶಂಕರ್ ಮತ್ತು ಶ್ರೀನಿವಾಸ್. ವೃತ್ತಿಯಲ್ಲಿ ಎಲ್ಲರೂ ಡ್ರೈವರ್. ಎಲ್ಲರೂ ಈಸಿ ಡ್ರೈವ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿಯಲ್ಲಿ ಡ್ರೈವರ್ಗಳು. ಬರೀ ಡ್ರೈವರ್ಗಳು ಮಾತ್ರ ಆಗಿದ್ರೆ ಇವತ್ತು ಇವರು ಸುದ್ದಿ ಆಗ್ತಿರ್ಲಿಲ್ಲ. ಡ್ರೈವರ್ ವೃತ್ತಿಯ ಜೊತೆಗೆ ಇವರು ಮಾಡ್ತಿದ್ದು ಪಕ್ಕ ಖತರ್ನಾಕ್ ಕೆಲಸ, ಚಾಲಾಕಿ ಕಳ್ಳತನ. ಶಂಕರ್ ಮತ್ತು ಶ್ರೀನಿವಾಸ ಅವರನ್ನು ಸಹ ಬಂಧನ ಮಾಡಿ 7,50,000 ಮೌಲ್ಯದ ಚಿನ್ನಾಭರಣಗಳನ್ನು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿರುತ್ತಾರೆ. ಅಪಾರ್ಟ್ಮೆಂಟ್ಗಳೇ ಟಾರ್ಗೆಟ್. ಕ್ಷಣಾರ್ಧದಲ್ಲಿ ಡೂಪ್ಲಿಕೇಟ್ ಕೀ. ಮನೆಯವರನ್ನು ಯಾಮಾರಿಸಿ ಚೋರಿ. ಡ್ರಾಪ್ ಪಿಕಪ್ಗಾಗಿ ಇವರು ಆಯ್ದುಕೊಳ್ತಿದ್ದು ಬರೀ ಅಪಾರ್ಟ್ಮೆಂಟ್ಗಳನ್ನ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿಗೆ ಹೋಗುತ್ತಿದ್ದ ಇವರು ಸೆಕ್ಯೂರಿಟಿ ಗಾರ್ಡ್ಗಳ ಬಳಿ ಬೇರೆ ಬೇರೆ ಹೆಸರು ಬರೆಸಿ ಒಳ ಪ್ರವೇಶಿಸುತ್ತಿದ್ರು. ಪ್ರಯಾಣಿಕರ ಬಳಿ ವಿನಯದಿಂದ ನಡೆದುಕೊಳ್ಳುತ್ತಿದ್ದ ಇವರು ಮನೆಯೊಳಗಿದ್ದ ಬೀಗಗಳನ್ನ ಎಗರಿಸುತ್ತಿದ್ರು. ಡೂಪ್ಲಿಕೇಟ್ ಕೀ ತಯಾರಿಸಿ ಒರಿಜಿನಲ್ ಬೀಗಗಳನ್ನ ಎಲ್ಲಿಂದ ತೆಗೆದ್ರೋ ಅಲ್ಲೇ ಇಡ್ತಿದ್ರು. ಬಳಿಕ ಪಾರ್ಸಲ್ ಬಂದಿದೆ ಎಂದು ಹೇಳಿ ಮನೆಯವರನ್ನ ಬೇರೆ ಕಡೆ ಹೋಗುವಂತೆ ಪ್ಲಾನ್ ಹಾಕ್ತಿದ್ರು. ಈ ಸಂದರ್ಭದಲ್ಲಿ ಮತ್ತೊಬ್ಬ ಮನೆಯೊಳಗೆ ಪ್ರವೇಶಿಸಿ ಇದ್ದ ಬದ್ದದನ್ನೆಲ್ಲ ದೋಚಿ ಪರಾರಿಯಾಗ್ತಿದ್ರು. ಬಳಿಕ ಬಂದ ಹಣವನ್ನ ಮೂವರು ಸಮನಾಗಿ ಹಂಚಿಕೊಳ್ತಿದ್ರು. ಪ್ರವೇಶ ಮಾಡಬೇಕಾದ್ರೆ ಅವನು ಇವ್ರದ್ದು ಎಲ್ಲ ಅಡ್ರೆಸ್ ಎಲ್ಲ ಗೊತ್ತಿರುತ್ತಲ್ಲ, ಸೊ ಅವ್ರ ಕಡೆ ಅವ್ರದ್ದು ಯಾವುದೋ ಒಂದು ಅಡ್ರೆಸ್ ತೋರಿಸ್ತಾ ಇದ್ದ. ಅವ್ರ ಕಡೆ ಅವನು ಅಂತ ಹೇಳಿ ನಂಬಿಕೆ ಮಾಡಿ ಅವ್ರು ಯಾರು ಸೆಕ್ಯೂರಿಟಿ ಗಾರ್ಡ್ ಇರಲಿ ಯಾರೇ ಇರಲಿ ಅವರಿಗೆ ನಂಬಿಕೆ ಬರೋ ರೀತಿಯಲ್ಲಿ ಅವನು ಹೋಗಿ ಎಲ್ಲ ಕಳೆ ಮಾಡ್ಕೊಂಡು ಹೋಗ್ತಾ ಇದ್ದರು. ಬಂಧಿತರು ಜೆಪಿ ನಗರ, ಮೈಕೋ ಲೇಔಟ್, ತಲಘಟ್ಟಪುರ ಠಾಣಾ ಸರಹದ್ದಿನಲ್ಲಿ ಇದೇ ರೀತಿ ಪ್ಲಾನ್ ಹಾಕಿ ಕಳ್ಳತನ ಮಾಡಿರುವ ಪ್ರಕರಣಗಳು ದಾಖಲಾಗಿವೆ. ಬಂಧಿತರಿಂದ ಸುಮಾರು 7.50 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿರುವ ಸಿಸಿಬಿ ಪೊಲೀಸರು ಮೂವರ ಆಟಕ್ಕೆ ಬ್ರೇಕ್ ಹಾಕಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ಬೆಂಗಳೂರು ಪೊಲೀಸರು ಈ ಬಾರಿ ಭರ್ಜರಿ ಭೇಟಿಯಾಡಿದ್ದಾರೆ. ಬೆಂಗಳೂರನ್ನ ಕದೀಮರು ಚಟುವಟಿಕೆಗಳ ಅಡ್ಡ ಮಾಡಿಕೊಂಡಿದ್ದ ರಾಜಸ್ಥಾನ ಮೂಲದ ಮೂಲಾರಾಮ್ ಎಂಬ ಅಂತಾರಾಜ್ಯ ಕಳ್ಳನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಈತನ ವಿರುದ್ಧ ಇರೋ 9 ಪ್ರಕರಣಗಳನ್ನು ಭೇದಿಸಿ 700 ಗ್ರಾಂ ಚಿನ್ನ ಮತ್ತು 2 ಕೆಜಿ ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದೇ ವೇಳೆ ದರೋಡೆಗೆ ಸಂಚು ರೂಪಿಸುತ್ತಿದ್ದ 3 ಕುಖ್ಯಾತ ರೌಡಿಗಳನ್ನು ಬಲೆಗೆ ಕೆಡವಿದ್ದಾರೆ. ಜೆಪಿ ನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿರುವ ಹರಿಪ್ರಸಾದ್ ಅಲಿಯಾಸ್ ಕುಳ್ಳ ಹರೀಶ್, ಮಂಜುನಾಥ್ ಮತ್ತು ಬಸವರಾಜ್ ಎಂಬುವರನ್ನ ಬಂಧಿಸಿರುವ ಸಿಸಿಬಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಏನು ಮುಲಾರಾಮು ಮತ್ತು ಅವನ ಸಹಚರರು ಗೋಪಾಲ್ ಬಗರಾಮು ಇವರು ಭಾಳ ಐಷಾರಾಮಿ ಜೀವನವನ್ನು ಕಳ್ಳತನ ಮಾಡಿಬಿಟ್ಟು ಭಾಳ ಐಷಾರಾಮಿ ಜೀವನ ಮಾಡ್ತಾಯಿದ್ರು. ಇವರು ಯಾವಾಗಲೂ ಓಡಾಡ್ತಾ ಇದ್ದರು ಫ್ಲೈಟಲ್ಲಿ ಹೋಗ್ತಾಯಿದ್ರು. ಅದರಲ್ಲೂ ಎಕನಾಮಿಕ್ಸ್ ಕ್ಲಾಸಲ್ಲ ಬಿಸ್ನೆಸ್ ಕ್ಲಾಸಲ್ಲೇ ನಮಗೆ ಕರ್ಕೊಂಡೋಗಿ ಹಾಗೆ ಅಂತ ಹೇಳ್ಬಿಟ್ಟು ಭಾಳ ಆಮೇಲೆ ಚೆನ್ನಾಗಿ ಒಬ್ಬ ದೊಡ್ಡ ವಿದ್ಯಾವಂತನ ರೀತಿಯಲ್ಲಿ ವೇಷಭೂಷಣಗಳನ್ನು ಹಾಕ್ಕೊಂಡು ಬಾಂಡೆಡ್ ಶರ್ಟ್ಗಳನ್ನು ಹಾಕ್ಕೊಂಡು ಹೈ ಕ್ಲಾಸ್ ಶರ್ಟ್ಸನ್ನು ಮತ್ತು ಪ್ಯಾಂಟ್ಗಳನ್ನ ಹಾಕೊಂಡು ಧರಿಸ್ಕೊಂಡು ಇವನು ವಿಮಾನದಲ್ಲೇ ಯಾವಾಗಲೂ ಪ್ರಯಾಣ ಮಾಡ್ತಾಯಿದ್ದ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿರುತ್ತೆ. ನಾಳೆ ರಾತ್ರಿ ಯುವ ಸಮುದಾಯ ಮೋಜು ಮಸ್ತಿ ಮಾಡೋದ್ರಿಂದ ಅಹಿತಕರ ಘಟನೆಗಳು ನಡೆಯೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಪೊಲೀಸರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇದೇ ವೇಳೆ ಮಧ್ಯರಾತ್ರಿ ಮೆಟ್ರೋ ರೈಲು ಸಂಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಹೊಸ ವರ್ಷದ ಸ್ವಾಗತಕ್ಕೆ ಇನ್ನು ಒಂದೇ ದಿನ ಬಾಕಿ. ಹಳೆ ವರ್ಷಕ್ಕೆ ಗುಡ್ ಬೈ ಹೇಳಿ 2012 ಸ್ವಾಗತಿಸಲು ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಉದ್ಯಾನ ನಗರಿಯಲ್ಲಿ ನಾಳೆ ರಾತ್ರಿ ಸಂಭ್ರಮಾಚರಣೆ ಸಕಲ ಸಿದ್ಧತೆಗಳು ನಡೆದಿವೆ. ಯುವಕರು ಮೋಜು ಮಸ್ತಿ ಮಾಡಲು ಕಾತರದಿಂದ ಕಾಯ್ತಿದ್ದಾರೆ. ಹೀಗಾಗಿಯೇ ಡಿಸೆಂಬರ್ 31 ರಾತ್ರಿ ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಿದೆ. ಡಿಸೆಂಬರ್ 31 ರಾತ್ರಿ ನಗರದಾದ್ಯಂತ ಭದ್ರತೆಗಾಗಿ 16,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಹೆಚ್ಚುವರಿ 20 ಕೆಎಸ್ಆರ್ಪಿ ತುಕಡಿ ಹಾಗೂ 15 ಸಿಎಆರ್ ತುಕಡಿಗಳು ಭದ್ರತೆಗೆ ನಿಲ್ಲುತ್ತಿವೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಗಸ್ತು ತಿರುಗುವ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲಿದ್ದಾರೆ. ಬ್ಯಾಂಗ್ಳೂರು ನಗರದ ಪೊಲೀಸರು ಏನು 16,000 ಜನ ಪೊಲೀಸರಿದ್ದಾರೆ. ಸಂಚಾರಿ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ಎಲ್ಲರೂ ಸಹ ಪೊಲೀಸ್ ಕಾನಿಸ್ಟೇಬಲ್ನಿಂದ ಹಿಡಿದು ಕಮಿಷನರ್ವರೆಗೆ ಎಲ್ಲರೂ ನಾವು ಅವತ್ತು ರಾತ್ರಿ ವಿಶೇಷ ಬಂದೋಬಸ್ತು ಕರ್ತವ್ಯದಲ್ಲೇ ಇರ್ತೀವಿ. ಜನರಿಗೆ ಯಾರು ತೊಂದರೆ ಆಗದಂತೆ ಈ ಒಂದು ಬಂದೋಬಸ್ತು ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮಧ್ಯೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ 2 ಗಂಟೆವರೆಗೂ ಮೆಟ್ರೋ ರೈಲು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಇದಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಮೆಟ್ರೋ ರೈಲಿಗೆ ಪ್ರತ್ಯೇಕ ಬಂದೋಬಸ್ತು ಏರ್ಪಡಿಸಲು ಸಾಧ್ಯವಿಲ್ಲ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನಿಲ್ ಕುಮಾರ್ ಹೇಳಿದ್ದಾರೆ. ಹೆಚ್ಚಿನ ಕಾಲ ಮೆಟ್ರೋ ರೈಲನ್ನು ಓಡಿಸಿದ್ರೆ ಅದಕ್ಕೊಂದು ಪ್ರತ್ಯೇಕವಾದಂಥ ವಿಶೇಷವಾದಂಥ ಬಂದೋಬಸ್ತ್ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮೆಟ್ರೋ ರೈಲನ್ನು ಮಾಮೂಲು ಸಮಯ ಏನಿದೆ ಅಲ್ಲಿ ತನಕ ನಿಗದಿಪಡಿಸಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ನಾಳೆ ರಾತ್ರಿ ಬ್ರಿಗೇಡ್ ರಸ್ತೆ ಹಾಗೂ ಎಂಜಿ ರಸ್ತೆಗಳು ಜನರಿಂದ ಕಿಕ್ಕಿರಿದು ತುಂಬಿರುತ್ತವೆ. ರಸ್ತೆಗಳೆಲ್ಲ ಹಾಡು ಕುಣಿತ ಜೋರಾಗಿರುತ್ತೆ. ಹೀಗಾಗಿ ಈ 2 ಪ್ರದೇಶದಲ್ಲಿ ಪೊಲೀಸರು ವಿಶೇಷ ನಿಗಾ ವಹಿಸಲಿದ್ದಾರೆ. ಅಶ್ವಥ್ ಜೊತೆ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಮಾಹಿತಿ ಹಕ್ಕಿನ ಚಾಟಿ ದೇಶದ ಹಲವು ಅಧಿಕಾರಿಗಳು ರಾಜಕಾರಣಿಗಳ ಭವಿಷ್ಯವನ್ನ ತಲೆ ಕೆಳಗಾಗಿಸಿದೆ. ಆದರೆ ಇದೀಗ ಈ ಆರ್ಟಿಐನಲ್ಲಿ ಸಿಗೋ ಮಾಹಿತಿ ನಿಜಕ್ಕೂ ಸರಿನಾ ಅನ್ನೋ ಅನುಮಾನ ಕಾಡುತ್ತೆ. ಯಾಕಂದ್ರೆ ಆರ್ಟಿಐ ಆಕ್ಟಿವಿಸ್ಟ್ ಒಬ್ಬರಿಗೆ ಆಗಿರೋ ಆಘಾತಕಾರಿ ಅನುಭವ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಎಡವಟ್ಟು, ಆರ್ಟಿಐ ಮಾಹಿತಿಯಲ್ಲೂ ಮಿಸ್ಟೇಕ್, ಒಂದೇ ಮಾಹಿತಿಯಲ್ಲಿ ಭಾರೀ ವ್ಯತ್ಯಾಸ, ಮಾಹಿತಿಗಾಗಿ ಅರ್ಜಿ ಸಲ್ಲಿಸಿದವರಿಗೆ ಆಘಾತ. ಕೇಳಿದ್ರಲ್ಲ ಮಾಹಿತಿ ಹಕ್ಕು ಸೃಷ್ಟಿಸಿರೋ ಅವಾಂತರವನ್ನ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಈ ಅಧಿಕಾರಿ ಹೇಳಿದ್ದನ್ನ ಕೇಳ್ತಿದ್ರೆ ಆರ್ಟಿಐನಲ್ಲಿ ಸಿಗೋ ಮಾಹಿತಿನೂ ಸುಳ್ಳು ಅನ್ನೋ ಅನುಮಾನ ಬಲವಾಗುತ್ತೆ. ಹೌದು, ಈ ಅನುಭವ ಆಗಿರೋದು ಬೆಂಗಳೂರಿನ ಆರ್ಟಿಐ ಆಕ್ಟಿವಿಸ್ಟ್ ಕೆಂಪೇಗೌಡ ಅವರಿಗೆ. ಮೊದಲು 3 ಕೋಟಿ 71 ಲಕ್ಷ ರೂಪಾಯಿ, ಎರಡನೇ ಬಾರಿ 4 ಕೋಟಿ 21 ಲಕ್ಷ ರೂಪಾಯಿ. ಇತ್ತೀಚೆಗೆ ಅಂಗನವಾಡಿ ಪೌಷ್ಟಿಕ ಆಹಾರಕ್ಕೆ 2008ರಿಂದ 2011ರವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಆಗಿರೋ ಖರ್ಚು ವೆಚ್ಚ ಎಷ್ಟು ಅಂತ ಮಾಹಿತಿ ಪಡೆಯೋಕೆ ಕೆಂಪೇಗೌಡ ಅರ್ಜಿ ಸಲ್ಲಿಸಿದ್ರು.
ಇದಕ್ಕೆ 3,71,00,000 ಅಂತ ಮೊದಲಿಗೆ ಮಾಹಿತಿ ಸಿಕ್ಕಿತ್ತು. ಆದರೆ ಮಾಹಿತಿ ಪತ್ರದ ಮೇಲೆ ಸರ್ಕಾರಿ ಇಲಾಖೆ ಮುದ್ರೆ ಇಲ್ಲ ಅಂತ ಮತ್ತೊಮ್ಮೆ ಕೆಂಪೇಗೌಡ ಇಲಾಖೆಯಿಂದ ಮಾಹಿತಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆಗ ಈ ಸಂಬಂಧ 4,21,00,000 ರೂಪಾಯಿ ಖರ್ಚಾಗಿದೆ ಅನ್ನೋ ಮಾಹಿತಿಯೇನೋ ಸಿಕ್ತು. ಆದರೆ ಅರ್ಜಿದಾರರಿಗೆ ಶಾಕ್ ಆದಿತ್ತು. ಯಾಕಂದ್ರೆ ಮೊದಲ ಬಾರಿ ಹಾಗೂ ಎರಡನೇ ಬಾರಿ ಪಡೆದ ಮಾಹಿತಿಗೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಸುಮಾರು 2 ಕೋಟಿ ಡಿಫರೆನ್ಸ್ ಕಂಡು ಬಂದಿತ್ತು. ಆ ಲಕ್ಷ ರೂಗಳಲ್ಲಿಂತ ಮಾಡಿಕೊಟ್ಟಿರೋದಕ್ಕೂ ಹಿಂದೆ ಅನುಬಂಧ ಒಂದರಲ್ಲಿ ಕೊಟ್ಟಿರೋದಕ್ಕೂ 2,000 ಕೋಟಿ ಡಿಫ್ರೆನ್ಸ್ ಇದೆ ಟೋಟಲ್ ಅಮೌಂಟು. ಇದು ಹೇಗೆ ಸರಿ ಹೋಗ್ಬಿಟ್ಟು ಈ ಥರ ಇದೆಯಲ್ಲ, ಇದು ಕರೆಕ್ಟಾ ಅಂತ ಕೇಳಿದಾಗ ಎರಡನೇ ಸರಿ ಕೊಟ್ಟಿದ್ದಕ್ಕೆ ಉಷಾ ಪಟವಾರಿ ಅವ್ರದ್ದು ಆ ಸೈನ್ ಹಾಕ್ಬಿಟ್ಟು ನಿರ್ದೇಶಕರು ಸೈನ್ ಹಾಕ್ಸ್ಬಿಟ್ಟು ಕೊಡ್ತಾರೆ. 2005ರಿಂದ ಸಾರ್ವಜನಿಕರಿಗೆ ಸರ್ಕಾರದ ಇಲಾಖಾವಾರು ಮಾಹಿತಿ ನೀಡೋ ಏಕೈಕ ಮೂಲ ಅಂದ್ರೆ RTI. ಸರ್ಕಾರಿ ಇಲಾಖೆಗಳ ಇಂಚಿಂಚು ಮಾಹಿತಿ ಒದಗಿಸೋ ದಾರಿ RTI. ಆದರೆ ಈ ಪ್ರಕರಣ RTIನ ಪಾರದರ್ಶಕತೆಯ ಬಗ್ಗೆ ಅನುಮಾನಗಳಿಗೆ ದಾರಿ ಮಾಡಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.